ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಪ್ರೌಡ್ ಮಮ್ ಆಫ್ 2 ಡಾಟರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆಲ್ಲರಿಗೂ ಮೈದಾ ಮತ್ತು ಎಗ್ ಇರಲಿ ಮತ್ತು ಶುಗರ್ ಇರಲಿ ಏನೂ ಕೂಡ ಯೂಸ್ ಮಾಡ್ದಲೇ ಒಂದು ತುಂಬ ಚೆನ್ನಾಗಿ ಮಾಡುವಂಥ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು, ಓವೆನ್ ಕೂಡ ಬೇಕಾಗಿಲ್ಲ. ನಾನಿವಾಗ ಒಂದು ಹಾಫ್ ಕಪ್ಪಷ್ಟು ಬಾದಾಮಿನ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಪೇಸ್ಟ್ ಅಲ್ಲ. ಅದಕ್ಕೆ 2 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಹಣ್ಣಾಗಿರೋದು ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಬಿಸಿ ಹಾಲಲ್ಲಿ ನೆನೆಸಿರೋ ಅಂಥ ಖರ್ಜೂರನ ತೊಗೊಂಡಿದ್ದೀನಿ. ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಒಂದು 5ರಿಂದ 10 ನಿಮಿಷ ನೆನೆಸಿಟ್ಟಿದ್ದೆ. ಅದನ್ನು ತೊಗೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು, ನೀವೇನು ನೆನೆಸಿರ್ತೀರ ಹಾಲನ್ನ ಅದನ್ನು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಒಂದು ಬೌಲ್ಗೆ ಅದನ್ನು ಪೇಸ್ಟ್ ಮಾಡಿರುವಂಥ ಮಿಶ್ರಣನ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮಗೆ ಇದಕ್ಕೆ ಮೈದಾ ಆಗಲಿ ಇಲ್ಲ ಅಂತ ಅಂದರೆ ಮೊಟ್ಟೆ ಆಗಲಿ ಮತ್ತು ಶುಗರು ಕೂಡ ನಾವು ಯೂಸ್ ಮಾಡೋದಿಲ್ಲ. ಇದಕ್ಕೆ ನಾನಿವಾಗ ಒಂದು ಹಾಫ್ ಕಪ್ಪಷ್ಟು ನಾವಿಲ್ಲಿ ಎಣ್ಣೆ ಇಲ್ಲ ಅಂತ ಅಂದರೆ ನಿಮಗೆ ಬಟರ್ ಕೂಡ ಯೂಸ್ ಮಾಡ್ಬೋದು. ಮತ್ತು 2 ಸ್ಪೂನಷ್ಟು ಗಟ್ಟಿ ಮೊಸರು, ನಾನಿಲ್ಲಿ ಯೋಗರ್ಟ್ ತೊಗೊಂಡಿದ್ದೀನಿ, ಗಟ್ಟಿ ಮೊಸರನ್ನ ಯೂಸ್ ಮಾಡ್ಕೋಬೋದು. ಅದಕ್ಕೆ ಒಂದು 1/4ರಿಂದ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಕೂಡ ತೊಗೊಂಡಿದ್ದೀನಿ. ಇದೆಲ್ಲ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಏನು ಹಾಕಿರ್ತೀವಿ ಬಟರು ಇಲ್ಲ ನೀವು ಆಯಿಲ್ ಹಾಕಿದರೆ ಆ ಆಯಿಲ್ ಕೂಡ ತೊಗೋಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈಗ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡು ಸ್ವಲ್ಪ ಹಾಗೆ ಜರಡಿ ಇಟ್ಕೊಳ್ಳೋಣ. ಯಾಕೆ ಅಂತಂದರೆ ಏನೇ ಕೂಡ ಗಂಟು ಆ ಥರ ಇದ್ರೂ ಇರಬಾರ್ದು, ಫೈನಾಗಿ ಪೌಡರ್ ಹಾಕಬೇಕು, ಪೌಡರ್ ಥರ ಇರಬೇಕು ಅಂತ. ಇವಾಗ ಅದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ಆ ಬನಾನಾ ಪೇಸ್ಟ್ಗೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಪಿಂಚ್ ಸಾಲ್ಟಷ್ಟು ಸ್ವಲ್ಪ ಹಾಕ್ಕೊಂಡು ಒಂದು 1/4 ಬಟ್ಲಷ್ಟು ಮತ್ತು ಹಾಲನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ನಾರ್ಮಲಾಗಿ ಕಾದ ಆರಿರುವಂಥ ಹಾಲಿರ್ಬೋದು, ಇಲ್ಲ ಸ್ವಲ್ಪ ಬಿಸಿ ಇರೋ ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟ್ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಥರ ಸ್ವೀಟ್ ಅಡುಗೆಗಳಿಗೆ ಸ್ವಲ್ಪ ಸಾಲ್ಟ್ ಹಾಕಿದಾಗ ಅದು ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟ್ನ ಅಂತ ಹೇಳಿ. ಸ್ವೀಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಯಾವುದೇ ಸ್ವೀಟ್ ಅಡುಗೆಗೂ ಕೂಡ ನಾವು ಸಾಲ್ಟ್ನ ಪಿಂಚಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟಿಲ್ದಂಗೆ, ಲಮ್ಸ್ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದು ಆದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ನಾನು ವೆನಿಗರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಹಾಫ್ ಸ್ಪೂನಷ್ಟು ವೆನಿಗರ್ನ ಅದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ವೈಟ್ ವೆನಿಗರ್ ಬರುತ್ತಲ್ಲ, ನಾರ್ಮಲಲ್ಲಿ ನಿಮಗೆ ಶಾಪ್ಸ್ಗಳಲ್ಲೆಲ್ಲ ಸಿಗುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ವೆನಿಗರ್ ಇಲ್ಲ ಅನ್ನೋರು ನೀವು ಹಾಫ್ ಸ್ಪೂನಷ್ಟು ಲೆಮನ್ನ ಕೂಡ ಯೂಸ್ ಮಾಡ್ಕೋಬೋದು. ಅದಕ್ಕೆ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ನೀವು ಇಷ್ಟೊತ್ತು ಬಿಡಬೇಕು ಆ ಥರ ಏನೂ ಇಲ್ಲ, ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಒಂದು ಮೌಲ್ಡಿಗೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ, ಕೇಕ್ ಮೌಲ್ಡಿಗೆ. ನಿಮ್ಮ ಹತ್ರ ಕೇಕ್ ಮೌಲ್ಡ್ ಇದ್ದರೆ ತೊಗೋಬೋದು, ಇಲ್ಲ ಯಾವುದೇ ಕೂಡ ಪಾತ್ರೆಗೆ ನೀವು ಬಟರ್ ಪೇಪರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಇಲ್ಲ ಅಂತ ಅಂದರೆ ಬಟರ್ನ ಗ್ರೀಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಅದರೊಳಗೆ ಹಾಕಿ 1 ಸತಿ 2 ಸತಿ ಬಡಿಬೇಕು ಕೆಳಗಡೆ, ಅಂದರೆ ನೀಟಾಗಿ ಕುತ್ಕೊಳ್ಳಿ ಅಂತ ಅಷ್ಟೇ. ಇವಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ನೀವು ಓವೆನ್ ಇದ್ದರೆ ಮುಂಚೆನೇ ಒಂದು ಪ್ರೀ ಹೀಟ್ ಮಾಡ್ಕೊಂಡಿರಬೇಕು. ಇದು ವಿತೌಟ್ ಓವೆನ್ ಕೂಡ ನಾನು ತೋರಿಸ್ತಾ ಇರೋದು. ನೋಡಿ, ಇವಾಗ ಇದು ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಬಾದಾಮಿನ ಚಾಪ್ ಮಾಡಿ ಹಾಕೋತಿದ್ದೀನಿ. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕು, ನಿಮಗೆ ಯಾವ್ದು ಇಷ್ಟನೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇದು ಚಾಪರ್ ತುಂಬ ಈಸಿ, ನಮಗೆ ಕಟ್ ಮಾಡೋವಂಥ ಅವಶ್ಯಕತೆ ಇರೋಲ್ಲ. ಜಸ್ಟ್ ಅದರೊಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಜಸ್ಟ್ ಹೀಗೆ ತಿರುಗಿಸಿದ್ರೆ ಆಯಿತು. ರೊಟೇಟ್ ಮಾಡಿದರೆ ಅದು ಕಟ್ಟಾಗಿ ನೋಡಿ ಎಷ್ಟು ಸಣ್ಣ ಸಣ್ಣ ಪೀಸಾಗಿ ಬರುತ್ತೆ. ಅದ್ರ ಮೇಲೆ ನೀವು ಚಾಕೋ ಚಿಪ್ಸ್ನ ಕೂಡ ಹಾಕೋಬೋದು. ಅದು ಕಂಪ್ಲೀಟ್ಲಿ ಆಪ್ಷನಲ್, ಮಕ್ಕಳಿಗೆ ಇಷ್ಟ ಆಗುತ್ತೆ ಚಾಕೋ ಚಿಪ್ಸ್ ಅಂತ ಹೇಳಿ ನಾನು ಚಾಕೋ ಚಿಪ್ಸ್ನ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಅದಕ್ಕೆ. ಇವಾಗ ನೀವು ಹೊರಗಡೆ ತಗೊಂಡು ಬರ್ತೀರಾ ಅಂತ ಹೇಳಿದ್ರು ನಿಮಗೆ ಆಲ್ಮೋಸ್ಟ್ ಫಾರ್ ಎಕ್ಸಾಂಪಲ್ ಒಂದು 350-400 ರುಪೀಸ್ ಆದರೂ ನಿಮಗೆ ಆಗುತ್ತೆ. ಬಟ್ ಅವರು ಮೈದಾ ಯೂಸ್ ಮಾಡಿರ್ತಾರೆ, ಶುಗರ್ ಯೂಸ್ ಮಾಡಿರ್ತಾರೆ. ಬಟ್ ಅದಕ್ಕಿಂತ ನಾವು ಹೆಲ್ತಿಯಾಗಿ ಯಾವಾಗಲಾದರೂ ಮಕ್ಳಿಗೆ ಕೇಳಿದಾಗ ಈ ಥರ ಕೂಡ ಮಾಡ್ಬೋದು. ಮತ್ತು ಈ ಥರ ಅನ್ನೋದಕ್ಕಿಂತನೂ ಕೂಡ ನಮಗೆ
ಅವರ ಯಾವ್ದಾದ್ರು ಬರ್ಡೇ ಫಂಕ್ಷನ್ಸ್ ಆ್ಯನಿವರ್ಸರಿ ಕೂಡ ನಾವೇ ಕೂಡ ಮಾಡಿ ಪ್ರಿಪೇರ್ ಮಾಡ್ಬೋದು. ತುಂಬ ಈಸಿ ಮಾಡೋವಂಥದ್ದು. ಇವಾಗ ನಾನು ಒಂದು ಹೆವಿ ಬಾಟಮ್ ಪ್ಯಾನಿಗೆ ಒಂದು 10 ನಿಮಿಷನೇ ಪ್ರೀ ಹೀಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮುಚ್ಚಿಬಿಟ್ಟು 10 ನಿಮಿಷ ಬೇಕ್ ಮಾಡಿಕೊಂಡು ಅದರ ಮೇಲೆ ಒಂದು ಬೇಕಾದ್ರೆ ನೀವು ಸ್ಟ್ಯಾಂಡ್ ಇಟ್ಟು ಕೂಡ ಇಡ್ಬೋದು, ಇಲ್ಲ ನೀವು ಸಾಲ್ಟ್ ಹಾಕಲಿಲ್ಲ ಅಂದರೆ ಜಸ್ಟ್ ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಇಡ್ಬೋದು. ಇವಾಗ ಒಂದು 30 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ 45 ಮಿನಿಟ್ಸ್ ನೀವು ಇದನ್ನು ಕುಕ್ ಮಾಡಬೇಕು ಸಿಮ್ಮಲ್ಲಿ. ಸಿಮ್ ಟು ಹೈ ಫ್ಲೇಮ್, ಮಧ್ಯದಲ್ಲಿ ಮೀಡಿಯಮ್ ಫ್ಲೇಮ್ಗೆ. ಈ ಥರ ನಿಮಗೆ ಆ ಸ್ಟಿಕ್ಕಲ್ಲಿ ಒಂದು ಸತಿ ನೀವು ಪ್ರೆಸ್ ಮಾಡಿದಾಗ ಗೊತ್ತಾಗುತ್ತೆ, ಅದು ಅಂಟ್ತಾ ಇದ್ದರೆ ಇನ್ನೂ ಒಂದು ಸ್ವಲ್ಪ ಕುಕ್ ಆಗಬೇಕು ಅಂತ ಹೇಳಿ. ಇವಾಗ ಆಲ್ರೆಡಿ ಅದು ಚೆನ್ನಾಗಿ ಕುಕ್ ಆಗಿದೆ, 45 ಮಿನಿಟ್ಸ್ ಆಗಿದೆ. ಈಗ ಕುಕ್ ಆದಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು, ಆ ಬಿಸಿಲೇ ತೆಗಿಯೋದಕ್ಕಿಂತ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದು ಸ್ವಲ್ಪ ಒಂದು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ ಅದನ್ನು ತಗೊಂಡು ನೀವು ಸರ್ವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವಲ್ಲಿ ಶುಗರು ಕೂಡ ಯೂಸ್ ಮಾಡಲಿಲ್ಲ, ಹನಿ ಯೂಸ್ ಮಾಡಲಿಲ್ಲ, ನಾನು ಜಾಗರಿ ಯೂಸ್ ಮಾಡಲಿಲ್ಲ, ಬೆಲ್ಲನೂ ಯೂಸ್ ಮಾಡಲಿಲ್ಲ. ಬಟ್ ಆದರೂ ಕೂಡ ಸ್ವೀಟ್ ಅಷ್ಟೇ ಇತ್ತು. ಎಷ್ಟು ಬೇಕು ಅಷ್ಟೇ ಇರುತ್ತೆ. ನಿಮಗೆ ಬೇಕು ಅಂದರೆ ಇನ್ ಕೇಸು ನೀವು ಅದಕ್ಕೆ ಹನಿ ಕೂಡ ಇದನ್ನು ಇವಾಗ ಬರ್ಡೇ ಇದ್ದರೆ ಇಲ್ಲ ಆ್ಯನಿವರ್ಸರಿಯ ಫಂಕ್ಷನ್ ಇದ್ದರೆ ಹಾಗೆ ಕೂಡ ಮಾಡ್ಕೋಬೋದು. ಕೇಕನ್ನು ಲೈಕ್ ಕ್ಯಾಂಡಲ್ಸ್ನ ಇಟ್ಟು ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಮಕ್ಕಳಿಗೆ ಯಾವಾಗ ಬೇಕೋ ಆವಾಗ ಕೊಡ್ಬೋದು. ಹಾಗಾಗಿ ನಾನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ನಾನೊಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಆಲ್ಮೋಸ್ಟ್ ಚೆನ್ನಾಗಿ ಸ್ಟೋರ್ ಆಗುತ್ತೆ, ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಮತ್ತು ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ, ಹೆಲ್ದಿ ಕೂಡ. ಹಾಗಾಗಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇನ್ನು ಇದೇ ಥರ ಸಾಕಷ್ಟು ವಿಡಿಯೋ ಜೊತೆ ಬರ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.